ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ ಒಂದೇ ದಿನ ರಾತ್ರಿ ಹೊತ್ತು ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಆದರೆ ಅಕ್ಕ ತಂಗಿ ಇಬ್ಬರು ಒಬ್ಬೊಬ್ಬರು ಯುವಕರೊಂದಿಗೆ ಏಕಾಂಗಿಯಾಗಿ ಸಿಕ್ಕಿಹಾಕಿಕೊಂಡಿದ್ದಾರೆ. ತಂಗಿಯನ್ನು ಕಾಮ ಯುವಕನೊಬ್ಬ ತನ್ನ ತೆಕ್ಕೆಯೊಳಗೆ ಎಳೆದುಕೊಳ್ಳುತ್ತಿದ್ದಾನೆ. ಅಕ್ಕನನ್ನು ಚಿನ್ನು ಹೋಗಿ ಅಶ್ವಿಜ್ ಮೇಲೆ ಬಿದ್ದು ಬಿಟ್ಟಿದ್ದಾಳೆ. ಚಿಕಿತ್ಸಾ ಫುಡ್ ಡೆಲಿವರಿಗೆಂದು ಹೋಗಿದ್ದ ಮನೆಯಲ್ಲಿ ನೋಡುತ್ತಿದ್ದಂತೆಯೇ ಅವಳ ಮೇಲೆ ಕಾಮಾಂಧ ಮೃಗದಂತೆ ಎರಗಿಬಿಟ್ಟಿದ್ದ. ಕಂಗಾಲಾಗಿ ಭಯ ಆತಂಕದಿಂದಾಗಿ ಬೆದರಿ ಹೋಗಿದ್ದಳು ಚಿಕಿತ್ಸಾ. ಅವನು ಈಗಾಗಲೇ ಕುಡಿದಿದ್ದಾನೆ ಎಂಬುದಕ್ಕೆ ಅವನ ಬಾಯಿಯಿಂದ ಬರುತ್ತಿದ್ದ ಗಬ್ಬು ವಾಸನೆಯೇ ಸಾಕ್ಷ್ಯ ಹೇಳುತ್ತಿತ್ತು. ಈಗ ಅವಳು ಭಯದಿಂದ ನಡುಗುತ್ತಾ ಕೂರುವಂತಿರಲಿಲ್ಲ. ಅವಳ ಮಸ್ತಿಷ್ಕ ಅಪಾಯದ ಗಂಟೆ ಬಾರಿಸಲಾರಂಭಿಸಿತ್ತು. ಆದರೆ ಅವಳೆಂದು ಧೈರ್ಯಗೆಡುವ ಹುಡುಗಿಯೇ ಅಲ್ಲ. ಚಿಕಿತ್ಸಾಗೆ ಒಳಗೆ ಇನ್ನಿಲ್ಲದ ಭಯ ಕಾಡುತ್ತಿತ್ತು. ಆದರೆ ತೋರಿಸಿಕೊಳ್ಳದೆ ದುರ್ವಾಸ ಮುನಿಗಳು ತನ್ನ ಮೈಮೇಲೆ ಪ್ರವೇಶ ಮಾಡಿದ್ದಾರೇನೋ ಎಂಬಂತೆ ಮುಖದಲ್ಲಿ ರೌದ್ರಾವತಾರ ತಾಳುತ್ತಾ ಅವನು ಕಣ್ಣು ಮಿಟುಕಿಸುವ ಮೊದಲೇ ಅವಳ ಎಡಗೈ ಅವನ ಮತ್ತೊಂದು ಕೆನ್ನೆಗೆ ಬೀಸಿ ಬಾರಿಸುತ್ತಾ ಹೇಳಿದಳು, ದುಡ್ಡು ಕೊಡದೇ ಇದ್ರೆ ತಿಂದು ಸಾಯಿ. ನಾನೇ ನಿಂಗೆ ಈ ಜೀವಮಾನದಲ್ಲಿ ಮರೆಯೋಕೆ ಆಗದೇ ಇರುವಂತಹ ಟಿಪ್ಸ್ ಕೊಟ್ಬಿಟ್ಟಿದ್ದೀನಿ. ಅವನು ಅಷ್ಟು ಸುಲಭವಾಗಿ ಬಿಡುವ ಜಾಯಮಾನದವನಲ್ಲ. ಅವನು ಅವಳನ್ನು ಎಳೆದಾಡಿದ ರಭಸದಲ್ಲಿ ಅವಳು ತೊಟ್ಟುಕೊಂಡಿದ್ದ ಚೂಡಿದಾರದ ಟಾಪ್ ಅಲ್ಲಲ್ಲಿ ಹರಿದಿತ್ತು. ಪಾಪ ಹುಡುಗಿ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾಳೆ. ರಕ್ಷಿಸಲು ಯಾರೂ ಬರುತ್ತಿಲ್ಲ. ಹಾಗಾದರೆ ಅಂದು ಚಿಕಿತ್ಸಾಗೇನಾದರೂ ತೊಂದರೆಯಾಗುತ್ತದಾ? ಇತ್ತ ಹೋಟೆಲ್ನ ರೂಮ್ನಲ್ಲಿ ತಾನು ಅವನ ಮೈ ಮೇಲೆ ಮಲಗಿಕೊಂಡಿದ್ದೇನೆ. ಅವನು ತನ್ನನ್ನೇನಾದರೂ ಮಾಡಬಹುದು. ತಾನಲ್ಲಿಂದ ಏಳಬೇಕು ಎಂದು ಅವಳ ಮನಸ್ಸು ಎಚ್ಚರಿಸುತ್ತದೆ. ಆದರೆ ಹೃದಯ ಅಂಕೆಗೆ ಸಿಗದೆ ವೇಗವಾಗಿ ಹೊಡೆದುಕೊಳ್ಳುತ್ತಲೇ ಇತ್ತು. ಮೇಡಮ್, ನೀವ್ಯಾವ ಕಾರಣಕ್ಕೂ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ನಾನು ಇರೋದೇ ಹೀಗೆ. ನಂಗೊಬ್ಬಳು ತಂಗಿ ಇದ್ದಾಳೆ. ಅವಳು ಕೂಡ ನಿಮ್ಮ ಹಾಗೆ ತುಂಬ ಮೃದು ಸ್ವಭಾವದವಳು. ಅದರಿಂದಾಗಿ ಅವಳು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಬೇಕಾಯಿತು. ನೀವು ಇಷ್ಟು ಸಾಫ್ಟ್ ಆಗಿದ್ರೆ ನಿಮ್ಮನ್ನ ಮದುವೆಯಾದ ಮನೆಯಲ್ಲಿ ನಿಮ್ಮನ್ನ ಹರಿದು ಮುಕ್ಕಿ ಬಿಡ್ತಾರೆ. ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಬುದ್ಧಿ ಹೇಳುತ್ತಿದ್ದ ಅಶ್ವಿಜ್. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.